ಮೌನೇಶ್ವರರು ವಚನ ಮಧ್ಯದಲ್ಲಿ ತನ್ನ ಹೀಗೆ ಹೇಳುತ್ತಾರೆ. ಚಂದಮನೆ ಮುಂದೆ ನನ್ನ ಅದಮನು ಎಂದು ತಮ್ಮ ವಚನವೊಂದರಲ್ಲಿ ಹೇಳಿದರೆ, ಮೌನೇಶ್ವರು ವಿಶ್ವಕರ್ಮ ಸಮಾಜದಿಂದ ಬಂದವರು. ದಕ್ಷಿಣ ಭಾರತದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಜೀವನ ಉದ್ದಕ್ಕೂ ಸಾರಿದವರು. ಇವರು ಶತಕಗಳನ್ನು ಮತ್ತು ಕಾಲಜ್ಞಾನವನ್ನು ಬರೆದಿದ್ದಾರೆ. ವರವಿ ಮತ್ತು ಕಿತ್ತಣಿ ಎಂಬ ಸ್ಥಳದಲ್ಲಿ ಇವರ ಹೆಸರಿನ ದೇವಾಲಯಗಳಿವೆ. ಬಿಜಾಪುರ ಸುತ್ತಮುತ್ತ ಅನೇಕ ಗುರುಗೊಬ್ಬರಗಳಿವೆ. ನಮ್ಮ ಬಾಳು ಹೇಗಿರಬೇಕೆಂದು ಹಲವಾರು ವಚನಗಳಲ್ಲಿ ಮೌನೇಶ್ವರರು ಹೇಳುತ್ತಾರೆ. ಅವರ ವಚನಗಳು ಶರಣ ಮಾರ್ಗವನ್ನು ಮುಂದುವರಿಸುತ್ತವೆ. ಇವರಿಗೆ ಹಳ್ಳಿಯ ಸರಳ ಜೀವನ ಎಂದರೆ ತುಂಬ ಇಷ್ಟ. ಜಂಗಮರಿಗೆ ಮತ್ತು ಗುರುಗಳಿಗೆ ದಾನ ಧರ್ಮ ಮಾಡುವುದಕ್ಕಿಂತ ತಂದೆ ತಾಯಿ ಸೇವೆ ಮಾಡುವುದೇ ಶ್ರೇಷ್ಠ ಎಂದು ಹೇಳುತ್ತಾರೆ. ಬಹುತೇಕ ವಚನಗಳು ಜನರ ಜೀವನದ ಹಚ್ಚಿದ ದೀಪವಾಗಿದೆ ಎಂದು ಹೇಳುತ್ತಾರೆ. ಇವರು ತಮ್ಮ ಬಗ್ಗೆ ಹೆಚ್ಚಾಗಿ ಹೇಳಿಕೊಂಡಿಲ್ಲ ಮತ್ತು ಇವರು ಎಷ್ಟು ಕಾಲ ಬದುಕಿದ್ದೀನಿ ಎಂದು ಇನ್ನೂ ತಿಳಿದಿಲ್ಲ. ಇಷ್ಟುವರೆಗೆ ಇವರ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಶ್ರೀ ಸಿದ್ದಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಇಂದಿನ ಮೌನೇಶ್ವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಇಂದಿನ ಮೌನೇಶ್ವರ ಎಂಬ ಹೆಸರಿಗೆ ಪ್ರಸಿದ್ಧಿ ಪಡೆದಿರುವುದು ಬಸವಣ್ಣ ಎಂಬ ಅಂಕಿತ ಜೊತೆಗೆ ನಾನು ಬರೆದಿದ್ದಾರೆ. ವಿಶ್ವಾಸ ದೈಹಿಕ ವಚನದಲ್ಲಿ ನೆನಪಿದ್ದಾರೆ. ಮೌನೇಶ್ವರರ ತಂದೆ ಶೇಷಪ್ಪ ಮತ್ತು ತಾಯಿ ಶೇಷಮ್ಮ. ಮೌನೇಶ್ವರರು ವಚನ ಮಧ್ಯದಲ್ಲಿ ತನ್ನ ಹೀಗೆ ಹೇಳುತ್ತಾರೆ. ಚಂದಮನೆ ಮುಂದೆ ನನ್ನ ಅದಮನು ಎಂದು ತಮ್ಮ ವಚನವೊಂದರಲ್ಲಿ ಹೇಳಿದರೆ, ಮೌನೇಶ್ವರು ವಿಶ್ವಕರ್ಮ ಸಮಾಜದಿಂದ ಬಂದವರು. ದಕ್ಷಿಣ ಭಾರತದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಜೀವನ ಉದ್ದಕ್ಕೂ ಸಾರಿದವರು. ಇವರು ಶತಕಗಳನ್ನು ಮತ್ತು ಕಾಲ